ಮದ್ದೂರು ಮಾತ್ರ ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡದಂತೆ ಇದೆ. ಮೊನ್ನೆ ತಾನೇ ನಡೆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪರ ಮತ್ತು ವಿರೋಧ ಆರೋಪಗಳು ಪ್ರತ್ಯಾರೋಪಗಳು ತುಂಬಾ ಜೋರಾಗಿನೇ ಇದೆ. ಇದರ ನಡುವೆ ರಾಜಕೀಯದ ಬಿಸಿ ಕೂಡ ಮದ್ದೂರನ್ನ ಇನ್ನೂ ಕೂಡ ಜೋರಾಗಿ ಆವರಿಸಿದೆ. ಇವತ್ತು ಹಿಂದೂ ಪರ ಸಂಘಟನೆಗಳು ಕೂಡ ಮದ್ದೂರಿನಲ್ಲಿ ನೇರವಾಗಿಯೇ ಹೋರಾಟಕ್ಕೆ ಇಳಿದಿದ್ವು. ಮದ್ದೂರು ಬಂದ್ಗೆ ಕೂಡ ಕರೆ ನೀಡಲಾಗಿತ್ತು. ಇದರ ಜೊತೆಗೆ ಶಾಂತಿ ಸಭೆಗಳಿಗೂ ಕೂಡ ಪೊಲೀಸರು ಪ್ರಯತ್ನವನ್ನು ಪಟ್ಟಿದ್ದಾರೆ. ಆದರೆ ಹಿಂದೂ ಪರ ಸಂಘಟನೆಗಳು ಶಾಂತಿಗೆ ಸಂಬಂಧಪಟ್ಟಂತೆ ಶಾಂತಿ ಸಭೆಗೆ ಸಂಬಂಧಪಟ್ಟಂತೆ ನಾವು ಯಾರೂ ಕೂಡ ಹಾಜರಿರೋಲ್ಲ ಅನ್ನುವಂಥ ನೇರವಾದಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಮದ್ದೂರಿನಲ್ಲಿ ಗಲಾಟೆ ಆಗೋದಕ್ಕೆ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕೆ ಕಾರಣ ಅನ್ನುವಂಥ ಮಾತನ್ನು ಈ ಸಂಘಟನೆಗಳು ಹೇಳ್ತಾ ಇದ್ದಾರೆ. ಅರ್ಥ ಕಾಂಗ್ರೆಸ್ ಬಿಜೆಪಿ ಇದರಲ್ಲಿ ಬೇರೆ ರೀತಿಯಾದಂಥ ಷಡ್ಯಂತ್ರವನ್ನು ಮಾಡ್ತಿದೆ ಅನ್ನುವಂಥ ಆರೋಪವನ್ನು ಮಾಡ್ತಾರೆ. ಹಾಗಾದರೆ ಮದ್ದೂರಿನ ಇವತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ ಬನ್ನಿ. ಪೂರ್ಣವಾಗಿ ಮದ್ದೂರು ಪಟ್ಟಣ ಬಂದ್ ಆಗಿದ್ದಾವೆ. ಕೇಂದ್ರ ಸರ್ಕಾರವನ್ನು ಉರುಳಿಸುವ ಒಂದು ಷಡ್ಯಂತ್ರನೂ ಇದೆ. ಪ್ರಚೋದನೆ ಮಾಡಿದ್ರೆ ಸುಮ್ಮನೆ ಬಿಡೋದಿಲ್ಲ. ಬುರ್ಕ ಹಾಕೊಂಡು ತನಿಖೆಯನ್ನು ಮಾಡುತ್ತೆ. ಶಾಂತಿ ಕದಡದೆ ಅವರ ಉದ್ದೇಶ. ಹುಚ್ಚು ಧೈರ್ಯ, ಜವಾಬ್ದಾರಿ ಇಲ್ದಿರೋರು. ಗಣೇಶ ಮೆರವಣಿಗೆ ವೇಳೆ ನಡೆದ ಕಲ್ಲು ತೂರಾಟದಿಂದ ಮದ್ದೂರು ರಣರಂಗವಾಗಿತ್ತು. ಹಿಂದೂ ಸಂಘಟನೆಗಳು ಆಕ್ರೋಶ ಹೊರಹಾಕಿತ್ತು. ಇವತ್ತು ಕೂಡ ಈ ಹೋರಾಟ ಹೊಸ ರೂಪ ತಾಳಿದೆ. ಮದ್ದೂರು ಪಟ್ಟಣದಲ್ಲಿ ಬಂದ್ ಆಚರಿಸುವ ಮೂಲಕ ಸಂಘಟನೆಗಳು ಪ್ರತಿಭಟನೆ ಜೀವಂತವಿಟ್ಟಿವೆ. ಅನೇಕ ವ್ಯಾಪಾರಿಗಳು ಅಂಗಡಿ ಮುಚ್ಚಿ ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ. ನಾನಿವಾಗ ಮದ್ದೂರು ಪಟ್ಟಣದ ಪೇಟೆ ಬೀದಿಯಲ್ಲಿದ್ದೀನಿ. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಈಗಾಗಲೇ ಸಂಪೂರ್ಣವಾಗಿ ಮದ್ದೂರು ಪಟ್ಟಣ ಬಂದ್ ಆಗಿದ್ದಾವೆ. ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ವ್ಯಾಪಾರಸ್ಥರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಕೊಂಡು ಈ ಒಂದು ಬಂದ್ಗೆ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಎಂದಿನಂತೆ ಜನರ ತಿರುಗಾಟ ಇದೆ, ಆದರೆ ಯಾವುದೇ ರೀತಿಯ ವ್ಯಾಪಾರ ವಹಿವಾಟುಗಳೆಲ್ಲವೂ ಕೂಡ ನಡೀತಾ ಇಲ್ಲ. ಒಟ್ಟಾರೆ ಇಂದಿನ ಮದ್ದೂರು ಬಂದ್ಗೆ ಉತ್ತಮವಾದಂಥ ಬೆಂಬಲ ವ್ಯಕ್ತವಾಗಿದೆ. ಈ ನಡುವೆ ಜಿಲ್ಲಾಡಳಿತ ಮದ್ದೂರಿನಲ್ಲಿ ಶಾಂತಿ ಸಭೆ ನಡೆಸಿದೆ. ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಎರಡೂ ಕೋಮಿನ ಮುಖಂಡರನ್ನ ಸಭೆಗೆ ಕರೆದಿದ್ರು. ಆದರೆ ಹಿಂದೂ ಸಂಘಟನೆಗಳು ಈ ಮೀಟಿಂಗ್ನಿಂದ ದೂರ ಉಳಿದಿವೆ. ಮುಸ್ಲಿಂ ಮುಖಂಡರು ಹಾಗೂ ಸ್ಥಳೀಯರ ನಡುವೆ ಮಾತುಕತೆ ನಡೆದಿದೆ. ಇನ್ನು ಮದ್ದೂರು ಪ್ರಕರಣವನ್ನ ಬಿಜೆಪಿ ಅಸ್ತ್ರವಾಗಿ ಬಳಸಿಕೊಳ್ತಿದೆ. ಈ ಬಗ್ಗೆ ಬಿಜೆಪಿ ಸತ್ಯ ಶೋಧನಾ ಸಮಿತಿಯನ್ನು ರಚಿಸಿದೆ. ಇಷ್ಟೇ ಅಲ್ಲದೆ ಸರ್ಕಾರದ ತುಷ್ಟೀಕರಣದ ನೀತಿಯಿಂದಲೇ ಇಷ್ಟೆಲ್ಲ ಗಲಾಟೆ ಆಗ್ತಿರೋದಾಗಿ ನಾಯಕರು ಆರೋಪಿಸಿದ್ದಾರೆ. ಸರ್ಕಾರ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತದೆ ಅನ್ನುವಂಥ ಒಂದು ಹುಚ್ಚು ಧೈರ್ಯ ಈ ಜನರಿಗೆ ಇದೆ. ಹಾಗಾಗಿ ಅವರು ಈ ರೀತಿಯಾದಂತಹ ಒಂದು ದುಸ್ಸಾಹಸವನ್ನ ಹುಚ್ಚು ಸಾಹಸವನ್ನ ಮಾಡ್ತಾ ಇದ್ದಾರೆ. ಗಲಭೆಯನ್ನ ಹಬ್ಬಿಸೋಕೆ ಒಂದು ಅರಾಜಕ ಶಕ್ತಿಗಳು ಒಂದು ವ್ಯಾಪಕವಾಗಿರ್ತಕ್ಕಂಥ ಒಂದು ಷಡ್ಯಂತ್ರ ನಡೆಸಿದ್ದಾರೆ. ಆ ಷಡ್ಯಂತ್ರದಲ್ಲಿ ಕೇಂದ್ರ ಸರ್ಕಾರವನ್ನು ಉರುಳಿಸುವ ಒಂದು ಷಡ್ಯಂತ್ರನೂ ಇದೆ. ಧಾರ್ಮಿಕ ಉತ್ಸವಗಳ ಮೇಲೆ ಕಲ್ಲು ತೂರಾಟಗಳು ಅವಹೇಳನಗಳು ನಡೆದಾಗ ಈ ಸರ್ಕಾರ ಬುರ್ಕ ಹಾಕೊಂಡು ತನಿಖೆಯನ್ನ ಮಾಡುತ್ತೆ. ಆದರೆ ಬಿಜೆಪಿ ನಾಯಕರ ಹೇಳಿಕೆ ಕೈ ನಾಯಕರನ್ನ ಕೆರಳಿಸಿದೆ. ಕಮಲ ಪಡೆ ನಾಯಕರೇ ಶಾಂತಿ ಕದಡುವ ಕೆಲಸ ಮಾಡ್ತಿರೋದಾಗಿ ಪ್ರತ್ಯಾರೋಪ ಮಾಡಿದ್ದಾರೆ. ಹೋಗ್ಲಿ ಪಾಪ, ಈಗ ಬಿಜೆಪಿ ಅವರಿಗೆ ಶಾಂತಿ ಕದಡದೆ ಅವರ ಉದ್ದೇಶ. ಕಾನೂನಿನ ಕ್ರಮ ಒಂದು ಕಡೆ ಮಾಡ್ತೀವಿ, ಇನ್ನೊಂದು ಕಡೆ ಶಾಂತಿಯಿಂದ ಇರಬೇಕಲ್ವಾ. ಇವರು ಕಲ್ಲೆಸೆಯೋದು ಮಾಡೋದು ಈ ರೀತಿ ಎಲ್ಲ ಪ್ರಚೋದನೆ ಮಾಡಿದ್ರೆ ಸುಮ್ಮನೆ ಬಿಡೋದಿಲ್ಲ. ಧಾರ್ಮಿಕ ಆಚಾರ ವಿಚಾರಗಳು ಆಯಾ ಸಮುದಾಯಗಳಿಗೆ ಮುಕ್ತವಾಗಿ ಇರ್ತಕ್ಕಂಥ ಒಂದು ಆಚರಣೆಗಳು. ಜವಾಬ್ದಾರಿ ಇಲ್ದಿರೋರು. ಭಾರತೀಯ ಜನತಾ ಪಾರ್ಟಿಯವರು ನಿರಂತರವಾಗಿ ಷಡ್ಯಂತ್ರವನ್ನ ಕುತಂತ್ರವನ್ನ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಸರ್ಕಾರವನ್ನ ಬುಡಮೇಲು ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನು ಪೊಲೀಸರು ಮದ್ದೂರಿನ ಗಲಾಟೆಯ ಕಿಂಗ್ ಪಿನ್ ಪತ್ತೆ ಹಚ್ಚಿದ್ದಾರೆ. ಕಿಂಗ್ ಪಿನ್ ಇರ್ಫಾನ್ ಪ್ರಚೋದಿಸಿದವನು ಜಾಫರ್, ಬೀದಿ ದೀಪ ಹಚ್ಚಿರೋನು ಸಲ್ಮಾನ್ ಅನ್ನೋದು ತನಿಖೆಯಲ್ಲಿ ಬಯಲಾಗಿದೆ. ಮತ್ತೊಂದು ಕಡೆ ನಿನ್ನೆ ಹಿಂದೂ ಸಂಘಟನೆಗಳ ಪ್ರತಿಭಟನೆಗೆ ಸಂಬಂಧಿಸಿದಂತೆ 2 ಪ್ರತ್ಯೇಕ ಪ್ರಕರಣ ದಾಖಲಿಸಲಾಗಿದೆ. 500 ಮಂದಿ ವಿರುದ್ಧ ಕೇಸ್ ಬಿದ್ದಿದೆ. ಮಂಡ್ಯದಿಂದ ದಿಲೀಪ್ ಜೊತೆ ಕಿರಣ್ ಹನಿಯಡ್ಕ ಹಾಗೂ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.